ಕನ್ನಡದ ವಿಚಾರಗಳಿಗೆ ಬರುತ್ತೆ. ಕನ್ನಡದ ಮೇಯರ್ಗಳಾಗಲ್ಲ. ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು, ಕರೆಕ್ಟ್ ಏನಪ್ಪ? ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ. ಮುಂದೆ ಯಾರ್ಯಾರಾಗುತ್ತೋ ತಡೆಯಕ್ಕಾಗ್ತತ? ನೀವು ಡೆಮಾಕ್ರಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ನೆಕ್ಸ್ಟ್ ನಿನ್ನೂ ಮಾಡ್ಬೇಕಲ್ಲಪ್ಪ. ನೆಕ್ಸ್ಟ್ ನಿನ್ನೂ ಮಾಡ್ಬೇಕು. ಅದಕ್ಕೆ ಆಗ್ಲಿಲ್ಲ ಅಂದ್ರಲ್ಲ ನೀವು. ಅವಳು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು, ಇವನು ಇಲ್ಲೇ ಹುಟ್ಟಿರೋದು. ಬಳ್ಳಾರಿ, ಮೂಲತಃ ಬಳ್ಳಾರಿ ಅವರೆಲ್ಲ ಅವರೇನಲ್ಲ, ಬೇರೆಯವರಲ್ಲ. ಅಲ್ಲ, ಸಮರ್ಥನೆ ಮಾಡ್ಕೋಬೇಕಾದಾಗ ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾಡ್ಕೊಂತಿರ್ಲಿ, ಬೇಡದಾಗ ಹೆಂಗ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ IT-BT ಇದೆ. ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ. ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಈ ಕೇಂದ್ರ ಸರ್ಕಾರ ಮಾಡ್ತಾ ಇದಾರಲ್ಲ, ನೀವೆಲ್ಲ ಹೇಳ್ತಿರಲ್ಲ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಹೆಂಗ್ ಶುರು ಮಾಡ್ಬೇಕಾ? ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ದಿನನಿತ್ಯ ಇದೇ ಕೇಳ್ಬೇಕು ನಾವು. ನಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ ಅಂತ ಕೇಳ್ಬೇಕು. ಜವಾಬ್ದಾರಿ ಹೇಗೆ, ಯಾರು ತಗೊಂತಾರೆ? ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ರಾಜೀವ್ ಗಾಂಧಿ ತಂದಂತ 74 ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದ್ದೀರಾ. ಈಗ ಆಶಯ ಏನಿತ್ತು, ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ, ಆ ಮೇಯರ್ ಇರ್ತಾನೆ, ಅವನೇ ಸುಪ್ರೀಂ ಇರ್ಬೇಕಾಯ್ತು. ಇಲ್ಲಿಲ್ಲ. ನಮ್ DK ಶಿವಕುಮಾರ್ ಅವರು ಸುಪ್ರೀಂ, ಮುಖ್ಯಮಂತ್ರಿಗಳು ಸುಪ್ರೀಂ. ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪ, ವರ್ಷಕ್ಕೊಂದು ಸಭೆ ಮಾಡಬೇಕು. ಯಾವ್ದದು? MPC. ವರ್ಷಕ್ಕೊಂದ್ಸರಿ ಸಭೆ ಮಾಡ್ಬೋದು. ಇದುವರೆಗೂ ಒಬ್ರು ಮಾಡೇ ಇಲ್ಲ, ಒಂದು ದಿನ ಮಾಡಿಲ್ಲ. ಅದನ್ನೇ ಮಾಡಕ್ಕಾಗಲ್ಲ ಅಂದ್ರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ ಏನ್ ಮೀಟಿಂಗ್ ಮಾಡ್ತಾರೆ? ಮಾಡಿಲ್ಲ ಇದುವರೆಗೂ. ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ. ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳಿರ್ತದೆ. ದಿನನಿತ್ಯ MLA ನೋಡ್ಬೇಕು, ಅಧಿಕಾರ ನೋಡ್ಬೇಕು, ಕಾನೂನು ಸುವ್ಯವಸ್ಥೆ ನೋಡ್ಬೇಕು. ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ. ಮೀಟಿಂಗ್ ಮಾಡಕ್ಕೆ ಎಲ್ಲ ಅವಕಾಶ ಇದೆ. ಇರೋದನ್ನೇ ಮಾಡ್ತಾ ಇಲ್ಲ ಅವರು, ಇರೋದನ್ನೇ ಮಾಡ್ತಾ ಇಲ್ಲ. ಅವರು ಅದರಲ್ಲಿ ಬರ್ದಿದ್ದಾರೆ, DK ಶಿವಕುಮಾರ್ ಅವರು. ಅವ್ರು ಬೇಕು ಅಂತ ಬರ್ಕೊಂಡಿದ್ದಾರೆ. ಅವ್ರಿಲ್ಲ ಅಂದ್ರೆ DK ಶಿವಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಬರೆದ್ಬಿಟ್ಟವ್ರೆ, ಕ್ಲೀನಾಗಿ ಬರ್ದವ್ರೆ. ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ಕಮಿಷನರ್ IAS, ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ. ಅದೇ IAS ಪರಮೇಶ್ವರ್ ಅವರು, ಅದೇ IAS ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು 7 ಕೋಟಿ ಜನ ನೋಡ್ಕೊಂತಾರೆ. ಅದೇ IAS, ಅದೇ ಪಾಸು. ಅವರೇನು ಈ ಕಾರ್ಪೊರೇಷನ್ ಕಮಿಷನರು ಅವನು ಕಾಪಿ ಹೊಡೆದು ಪಾಸ್ ಮಾಡಿ ಬಂದವ್ರ? ಕಾಪಿ ಹೊಡೆದು ಪಾಸ್ ಮಾಡಿ ಬಂದವ್ರ? ಕಾಪಿ ಹೊಡೆದು ಪಾಸ್ ಮಾಡಿ ಬಂದವ್ರ? ಅಲ್ಲ, ಅಲ್ಲಿ UPSC, KPSC ಮುಖ. ಈ ಕಾರ್ಪೊರೇಷನ್ ಕಮಿಷನರು KPSC, ಚೀಫ್ ಇದಾರಲ್ಲ ಅವರು UPSC. ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ? ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS. ಅದೇ IAS ಇಡೀ ರಾಜ್ಯವನ್ನು ನಡೆಸ್ತಾರೆ. ಒಬ್ಬ ಚುನಾಯಿತ ಮೇಯರು ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ. ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ? ಕರ್ನಾಟಕನೂ ಭಾಗ ಮಾಡ್ತೀರ ಹಂಗಾರೆ? ಅದಲ್ಲ, ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನ ಚಲಾಯಿಸುವಂಥದ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ. ತಾವು ಆ ಸ್ಥಾನದಲ್ಲಿ ಕೂತಿದ್ದೀರಾ. ನಿಮ್ಗೆ ಆ ಸ್ಥಾನಕ್ಕೆ ಎಷ್ಟು ಜನ 224, 25 ಮೈನಾರಿಟಿ, ಇವರು ಆಂಗ್ಲೋ ಇಂಡಿಯನ್ ಸೇರಿ ಹೋಯ್ತಲ್ಲ. ಇಲ್ಲ, 23 ಇಲ್ಲಿ,
24 ಇಲ್ಲಿ ವಿರೋಧ 124 ನಾಯಕರಿಗೆ ಇಲ್ಲಿ. ಎಷ್ಟು ಜನ ಶಾಸಕರು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ನಮ್ಮ ರಾಯರೆಡ್ಡಿ ಕಾನೂನು ತಜ್ಞರು ಹೇಳಿದ್ಮೇಲೆ ಮುಗ್ದೋದಂಗೆ ಪಾಪ ಹಿಂದೆ ಕೂತ್ಕೊಂತಾರೆ. ಅದೇ ನಮಗೆ ಬೇಜಾರು. ಅದಕ್ಕೆ ತಾವು ಈ 223 ಜನನ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಅಂದ ಕಾಂಗ್ರೆಸ್ ಅವ್ರ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಭಾಗ ಮಾಡಿ. ನಾವು ಸಪರೇಟ್, ಯಾಕಂದ್ರೆ ಮಾತಾಡಕ್ಕೆ ಅವಕಾಶ ಸಿಕ್ಕಲ್ಲ. ನಮ್ಮ MLA ಕೇಳ್ತಾ ಇರ್ತಾರೆ, ಅಲ್ಲೂ ಕೇಳ್ತಾ ಇರ್ತಾರೆ, ಅವಕಾಶನೇ ಕೊಡಲ್ಲ. ನಮ್ದು 1-0 ಅವರ್ ಬರಲ್ಲ ಅಂದ್ರೆ ಡಿವೈಡ್ ಮಾಡ್ಬಿಡಿ. ಮಾಡಕ್ ಸಾಧ್ಯನಾ? ಮಾಡಕ್ ಸಾಧ್ಯನಾ? ನೋಡಿ, ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವ್ರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ. ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅವನು ಪವರ್ ಕೊಡ್ಬೇಕು. ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡ್ಬೇಕು. ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡ್ಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನು ಹೇಳ್ತೈತೆ? ಹಂಗಾರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಇದು ಮರಣ ಶಾಸನ, ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ. ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಅವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.